ఇంటి దొంగని ఈಶ್ವರನೈನ ಪಟ್ಟಲೇಡು ಅನ್ನುವ ಒಂದು ತೆಲುಗಿನ ಗಾದೆ ಈಗ ಈ ಒಂದು ನಾನು ಮಾಡ್ತಾ ಇರ್ತಕ್ಕಂಥ ಸುದ್ದಿಗೆ ಕರೆಕ್ಟಾಗಿ ಸೂಟ್ ಆಗಿದೆ. ಏನಪ್ಪ ಅಂದರೆ ಬೇಲಿಯೇ ಎದ್ದು ಹೊಲ ಮೈದಂಗೆ. ಹೌದು, ಪಾವಗಡ ತಾಲೂಕಿನ ಕೋಟಗುಡ್ಡ ವ್ಯಾಪ್ತಿಯ ಬೆಸ್ಕಾಂ ಇಲಾಖೆಯಲ್ಲಿ ಟಿಸಿಯನ್ನು ಕಳ್ಳತನ ಮಾಡಿದ್ದಾರೆ. ಇದೇ ಇಲಾಖೆಯಲ್ಲಿ ನಿವೃತ್ತಿ ಆಗುತ್ತಿರುವ ವ್ಯಕ್ತಿಯೊಬ್ಬ ಈ ಒಂದು ಟಿಸಿಗಳನ್ನು ಕಳ್ಳತನ ಮಾಡಿ ರೈತರಿಗೆ ಮಾರಿಕೊಂಡಿದ್ದಾರೆ. ಈ ಒಂದು ವಿಚಾರವನ್ನು ಆಮ್ ಆದ್ಮಿ ಪಕ್ಷದ ರಾಮಾಂಜನಪ್ಪ ಮತ್ತು ತಂಡ ಕಳೆದ ಒಂದು ತಿಂಗಳ ಹಿಂದೆ ಚಿತ್ರದುರ್ಗ ಜಿಲ್ಲೆಯ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿ ಬಂದಿದ್ದಾರೆ. ಆದರೆ ಈ ದೂರಿಗೆ ಯಾವುದೇ ರೀತಿಯ ಕಿಮ್ಮತ್ತು ಕೊಟ್ಟಿಲ್ಲ ಈ ಒಂದು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು. ಕಳೆದ ಒಂದು ತಿಂಗಳಿಂದ ಈ ಒಂದು ದೂರನ್ನು ಸಲ್ಲಿಸಿದರೂ ಸಹ ಇಲ್ಲಿವರೆಗೆ ಯಾವುದೇ ರೀತಿಯಾದಂಥ ತನಿಖೆಯಾಗಿಲ್ಲ. ಅಂದರೆ ಹಾಗಾದರೆ ಇಂತಹ ಒಂದು ಅಧಿಕಾರಿಗಳಿಗೆ ಟಿಸಿ ಕಳ್ಳತನ ಮಾಡತಕ್ಕಂಥ ಅಧಿಕಾರಿಗಳಿಗೆ ಯಾವ ರೀತಿಯಾದಂಥ ಶಿಕ್ಷೆ ನೀಡುತ್ತಾರೆ, ಯಾವ ರೀತಿಯಾದಂಥ ಅವರಿಂದ ಈ ಒಂದು ವಸೂಲಾತಿ ಮಾಡುತ್ತಾರೆ ಎಂಬುದಾಗಿ ಪಾವಗಡ ತಾಲೂಕಿನ ಜನತೆ ಮಾತನಾಡಿಕೊಳ್ತಾ ಇದ್ದಾರೆ. ಕಳೆದ ಮೇ 30ರಂದು ನಿವೃತ್ತಿಯಾಗಿರುವ ಬೆಸ್ಕಾಂ ಪಾವಗಡ ವಿಭಾಗದ ಕೋಟಗುಡ್ಡ ಶಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಿದ್ದ ರಾಮಾಂಜನೇಯ ಅವರು ತಮ್ಮ ಅವಧಿಯಲ್ಲಿ ದುರ್ಬಳಕೆ ಮಾಡಿಕೊಂಡು ಸುಮಾರು 11 ಗ್ರಾಮಗಳಲ್ಲಿ ಕುಡಿಯುವ ನೀರೆತ್ತಲು ಅಳವಡಿಸಿದ್ದ 16 ಟಿಸಿಗಳನ್ನು ಇಲಾಖೆ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಬಿಚ್ಚಿಕೊಂಡು ಹೋಗಿರುವ ಬಗ್ಗೆ ಸಾರ್ವಜನಿಕರ ದೂರು ಬಂದ ಹಿನ್ನೆಲೆಯಲ್ಲಿ ಖುದ್ದು ಸ್ಥಳ ಪರಿಶೀಲಿಸಿದಾಗ 16 ಪರಿವರ್ತಗಳು ಅಂದರೆ ಟಿಸಿಗಳು ಇಲ್ಲ. ಹಾಗಾಗಿ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥ ನಿವೃತ್ತ ಬೆಸ್ಕಾಂ ಅಧಿಕಾರಿ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಮ್ ಆದ್ಮಿ ಪಕ್ಷದ ರಾಮಾಂಜನಪ್ಪ ಒತ್ತಾಯಿಸಿದ್ದಾರೆ. ಈಗಾಗಲೇ ದುರ್ಗದಲ್ಲಿ ಚೀಫ್ ಇಂಜಿನಿಯರ್ಗೆ ದೂರು ಕೊಟ್ಟು ಸುಮಾರು 15 ಸೊ ಚೀಫ್ ಇಂಜಿನಿಯರ್ ಅವರು 7 ದಿನಗಳ ಒಳಗಾಗಿ ವರದಿ ಕೊಡಬೇಕು ಅಂತಂದ್ಬಿಟ್ಟು ಸಂಬಂಧಪಟ್ಟ ಇಲಾಖೆಯವರಿಗೆ ವರ್ಗಾಯಿಸಿದ್ದಾರೆ. ಆದರೆ ಇಲ್ಲಿ ಇತ್ತೀಚಿನ ಬೆಳವಣಿಗೆ ಪ್ರಕರಣ ಏನು ಅಂತ ಯಾವ ಪ್ರಕರಣ ಬಗ್ಗೆ ಕೋಟಗುಡ್ಡ ಶಾಖೆ ಬೆಸ್ಕಾಂ ಇಲಾಖೆಯಲ್ಲಿ 16 ಟಿಸಿಗಳನ್ನು ಅಲ್ಲಿ ಹಿಂದೆ ಕಾರ್ಯನಿರ್ವಹಿಸ್ತಿದ್ದ ರಾಮಾಂಜನೇಯ ಅನ್ನೋರು ಜೆ ಆಗಿರ್ಬೋದು 16 ಟಿಸಿಗಳನ್ನು ಬಿಸ್ಕೊಂಡು ಹೋಗಿ ಅವರು ಇಷ್ಟಾನುಸಾರ ಬೇಕಾದವರಿಗೆ ಮಾರ್ಕೊಂಡಿದ್ದಾರೆ. ಅಂದರೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ, ಕರ್ತವ್ಯ ಲೋಪ ಮಾಡಿದ್ದಾರೆ. ಈ ಭ್ರಷ್ಟಾಚಾರ ರೈತರಿಂದ 1 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ದುಡ್ಡು ಇಸ್ಕೊಂಡು ಸರ್ಕಾರದ ಸ್ವತ್ತನ್ನು ತಗೊಂಡೋಗಿ ಅನಧಿಕೃತವಾಗಿ ಯಾರಿಗೋ ಒಬ್ಬರಿಗೂ ಮಾರ್ಕೊಂಬಿಡೋದು. ಒಟ್ಟಾರೆ ಹೇಳ್ಬೇಕಾದ್ರೆ ಕಳ್ಳತನ ಸ್ಪಷ್ಟವಾಗಿ ಕದ್ದಿದ್ದಾರೆ. ಈ ವಿಚಾರವಾಗಿ ಎನ್ಕ್ವೈರಿಗೆ ಹಾಕಿದರೆ ಇಲ್ಲಿನ ಈಗ ಅಲ್ಲಿ ಜೆ ಇ ಆಗಿ ಅವರ ಜಾಗಕ್ಕೆ ಬಂದಿರತಕ್ಕಂಥ ಒಬ್ಬರು ಲೇಡೀಸ್ ಇದ್ದಾರೆ, ಅವರು ವಿಜಯಲಕ್ಷ್ಮಿ ಇರ್ಬೋದು. ಅವರಿಗೆ ಮತ್ತೆ ಕಿತ್ತೋಗಿದ್ದ ಹಳೆ ಡಬ್ಬಗಳನ್ನು ಮತ್ತೆ ಆ ಜಾಗದಲ್ಲಿ ಜೋಡಿಸೋದಕ್ಕೆ ಇವರು ಅವಕಾಶ ಕೊಡ್ತಾರೆ. ಅಂದರೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಕಳ್ಳರನ್ನು ರಕ್ಷಣೆ ಮಾಡೋದಕ್ಕೆ ಇವರು ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ ಇವ್ರಿಗೂ ಅದರಲ್ಲಿ ಶೇರ್ ಬಂದಿರ್ತದೆ. ಈ ಲಂಚ, ಈ ಭ್ರಷ್ಟಾಚಾರ ಏನು ಮಾಡಿದ್ದಾರೆ, ಲಂಚ ಅನ್ನೋದಕ್ಕೆ ಕಳ್ತಂದದ್ದು ಇದರಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಇವರು ಸಹಕಾರ ಕೊಡ್ತಿದ್ದಾರೆ. ಪ್ರಕರಣ ತನಿಖಾ ಹಂತದಲ್ಲಿದ್ದಾಗ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಯಾವುದೋ ಕಿತ್ತೋಗಿರೋ ಡಬ್ಬ ತಂದು ಕೆಟ್ಟೋಗಿರೋದು ಕನೆಕ್ಷನ್ ಕೊಟ್ಟಿಲ್ಲ ತಾವು ಗಮನಿಸ್ಬೋದು. ರಾತ್ರೋರಾತ್ರಿ ಅದನ್ನ ತಗೊಂಡಾಗ ಅಲ್ಲಿ ಇಡ್ತಾರೆ, ಅಂದರೆ LC ಕೊಡ್ತಾರೆ. ಅಂದರೆ ಪವರ್ ಕಟ್ ಮಾಡಿ ಆ ಜಾಗದಲ್ಲಿ ಇಡೋದಕ್ಕೆ ಇವರು ಅವಕಾಶ ಕೊಡ್ತಾರೆ. ಅಂದರೆ ಪವರ್ ಕಟ್ ಮಾಡೋದ್ರಿಂದ ಏನಾಯಿತು, ಸಾರ್ವಜನಿಕರಿಗೆ ಅನಾನುಕೂಲ ಆಯಿತು. ಸಾರ್ವಜನಿಕರು ಕತ್ತಲಲ್ಲಿರಬೇಕು. ಯಾಕೆ ಇವರ ಕಳ್ಳತನವನ್ನು ಮುಚ್ಕೊಳ್ಳೋದಕ್ಕೆ ಸಾರ್ವಜನಿಕರ ಇರ್ತಕ್ಕಂಥ ಪವರ್ ಸಪ್ಲೈನ ಕಟ್ ಮಾಡಿ ಅಲ್ಲಿ ಟ್ರಾನ್ಸ್ಫಾರ್ಮನ್ನು ಇಡಿಸಿದ್ದಾರೆ. ಇವ್ರು ಕಣ್ಣೆದುರುಗಡೆ ಟ್ರಾನ್ಸ್ಫಾರ್ಮರ್ ಇಡಿಸಿದ್ದಾರೆ ಅಂತಂದರೆ ಇವ್ರಿಗೆ ಎಷ್ಟು ಇನ್ವಾಲ್ವ್ಮೆಂಟ್ ಇದ್ದಾರೆ. ಆತ ಭಾಳ ಪ್ರಭಾವಿ ವ್ಯಕ್ತಿ ಇದ್ದಾನೆ. ಇದು ನಮ್ಮ ಗಮನಕ್ಕೆ ಈಗ ಬಂದು ಪ್ರಥಮವಾಗಿ 16 ಟಿಸಿ. ಇದೀಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ 120ಕ್ಕೂ ಹೆಚ್ಚು ಟಿಸಿಗಳು ಈ ತಾಲೂಕು ವ್ಯಾಪ್ತಿಯಲ್ಲಿ. ಈಗ ಇನ್ನೊಂದು ಈಗ ಬರ್ತಾ ಇದೆ. ಈಗ ನಮ್ಮ ಕಡಪಲ್ಕೆರೆ ಭಾಗದಲ್ಲಿ ಸೋಲಾರ್ ಕಂಪ್ನಿಗೆ ಜಾಗ ಕೊಟ್ಟಿದ್ದಾರೆ ರೈತರು. ಅಲ್ಲಿದ್ದು ಟಿಸಿಗಳು ಏನಾಯಿತು ಅಂತ ಗೊತ್ತಿಲ್ಲ, ಲೈಟ್ ಕಂಬಗಳು ಏನಾಯಿತು ಅಂತ ಗೊತ್ತಿಲ್ಲ. ಆ ತಂತಿ ಕಿಲೋಮೀಟ್ರ್ ಗಟ್ಟಲೆ ತಂತಿ, ಇವು ಯಾವುದು ಇನ್ನೂ ಏನೇನಾಯಿತು ಅನ್ನೋದ್ರ ಬಗ್ಗೆ ಏನಿಲ್ಲ. ಅದಕ್ಕೂ ಲೆಟ್ರ್ ಕೊಟ್ಟಿದ್ದೀವಿ, ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಹೇಳ್ತೀವಿ. ಈ ಥರ ಹೋದಾಗ ಇನ್ನೂ ಹೆಚ್ಚಿನದು ಭಾಳಷ್ಟು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಕಂಡು ಬರ್ತಾ ಇದೆ. ಅಲ್ಲ, ಈಗ ತಾಲೂಕು ಏನು ಬೆಸ್ಕಾಂ ಡಬ್ಲ್ಯೂ ಕೃಷ್ಣಮೂರ್ತಿ ಅವ್ರನ್ನ ಭೇಟಿ ಮಾಡಿದ್ರೆ ಏನು ಹೇಳ್ತಾರೆ ಅವರು? ಅದನ್ನೇ ಹೇಳಿದನು. ಅದು ತನಿಖಾ ವರದಿ ಇನ್ಸ್ಪೆಕ್ಷನ್ ಮಾಡಿದರೆ ಇನ್ನು ವರದಿ ಕೊಡ್ತಾರೆ.
ಏನು ಇವರು ಈಗ ಆರೋಪ ಮಾಡಿದವ್ರಿಗೆ ಮಾಹಿತಿ ಕೊಟ್ಟಿಲ್ಲ, ಇವರು ತನಿಖೆ ಮಾಡಿದ್ದಾರೆ. ಇವ್ರು ಏನು ಬರ್ಕೊಂಡು ಹೋಗಿ ಕೊಡ್ತಾರೆ? ಈಗ ಟ್ರಾನ್ಸ್ಫಾರ್ಮರ್ನೇ ಅಲ್ಲಿ ಹಿಡಿಯೋದಕ್ಕೆ ಇವ್ರು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅದು ಮುಚ್ಚಾಕುವ ತಂತ್ರಗಾರಿಕೆ ಇವ್ರು ಬರ್ಕೊಂಡು ಹೋಗಿರ್ತಾರೆ. ಸಾರ್ವಜನಿಕರಿಗೆ ಗೊತ್ತಿಲ್ಲ, ದೂರು ಕೊಟ್ಟವ್ರಿಗೆ ಗೊತ್ತಿಲ್ಲ. ನೀವು ದೂರು ಕೊಟ್ಟು ಎಷ್ಟು ದಿನ ಆಗಿದೆ ಈಗ? ಸರ್ ಸುಮಾರು ಆಗಲಿ ಒಂದು 15 ದಿನ ಆಗ್ತವೆ. ಈಗ ನಿಮ್ಮ ಪ್ರಕಾರ ಇದೇನು ತನಿಖೆ ಮುಚ್ಚಾಕ್ತಾರ ಅಥವಾ ಏನೋ ಪ್ರಕರಣ 100% ಮುಚ್ಚುವಂತೆ ಎಲ್ಲ ಈ ಏನು ಹೇಳ್ತಾರೆ ಅದಕ್ಕೆ ಎಲ್ಲ ರೀತಿ ಪ್ರಭಾವಗಳು ನಡೀತಾ ಇದ್ದಾವೆ. ಅದನ್ನು ಮುಚ್ಚಾಕಬೇಕು, ಅದನ್ನು ಅಲ್ಲಿಗೆ ಮುಗಿಸ್ಬೇಕು ಅನ್ನೋ ತಂತ್ರಗಾರಿಕೆಗಳು ಎಲ್ಲವೂ ನಡೀತಾ ಇದ್ದಾವೆ ಸರ್. ಮೇಲ್ನೋಟಕ್ಕೆ ತಮಗೆ ಕಾಣ್ತದೆ ಈಗ ಟ್ರಾನ್ಸ್ಫಾರ್ಮನ್ನು ಹಳೇದು ಚೆನ್ನಾಗಿರೋದನ್ನು ಬಿಚ್ಕೊಂಡೋಗಿ ಹಳೇದಂತ ಅಂತ ಅಲ್ಲಿ ಇಡ್ತಾ ಇದ್ದಾರೆ ಅಂದರೆ ಮುಚ್ಚಾಕೋದಲ್ಲದೆ ಮತ್ತೇನು? ನನ್ನ ಮೊಬೈಲು ಒಳ್ಳೇದಿದೆ, ಇದನ್ನು ತಗೊಂಡು ಹೋಗ್ಬಿಟ್ಟು ಕದ್ಕೊಂಡು ಹೋಗಿರೋನು ಯಾವುದೋ ಡಮ್ಮಿ ಮೊಬೈಲ್ ತಂದು ಇಲ್ಲಿ ಇಟ್ಟರೆ ಅದು ಮುಚ್ಚಾಕೋದಲ್ದ್ರೆ ಮತ್ತೇನದು? ಇದೇನೆ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಚ್ಚಾಕೋದಕ್ಕೆ ಎಲ್ಲರೂ ಭಾಳಷ್ಟು ವ್ಯವಸ್ಥಿತವಾಗಿ ಕೈ ಜೋಡಿಸ್ತಾ ಇದ್ದಾರೆ. ಒಂದು TC ಕಳ್ಳತನವಾಗಿರುವ ಬಗ್ಗೆ ಯಾವ ರೀತಿಯಾದಂಥ ತನಿಖೆ ಕೈಗೊಳ್ಳಲಾಗಿದೆ ಎಂದು ಪಾವಗಡ ಬೆಸ್ಕಾಂನ ಇಂಜಿನಿಯರ್ ಆದಂಥ ಕೃಷ್ಣಮೂರ್ತಿಯವರು ಮಾತನಾಡಿದ್ದು ಹೀಗೆ. ಮಾಡಿ ಅವರು ಸಂಬಂಧಪಟ್ಟ ತಲುಪಿಸಿದ ಮೇಲೆ ಮುಂದಿನ ಕ್ರಮ ಅದೇನಿದೆ ನಮ್ಮ ಮೇಲಧಿಕಾರಿಗಳು ಅದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡ್ತಾರೆ ಅಂತೇಳಿ ಅಂತ ಅವರಿಗೆ ಅದು ಸಂಬಂಧಪಟ್ಟಿಲ್ಲ ಸರ್. ಸರ್, ಈಗ 11 ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಹಾಕತಕ್ಕಂಥ TCಗಳನ್ನ ಒಟ್ಟು 16 TCಗಳನ್ನ ಅವರು ಬೇರೆ ಬೇರೆ ರೈತರಿಗೆಲ್ಲ ಮಾರಿದ್ದಾರೆ ಅಂತಕ್ಕಂಥದ್ದು ಒಂದು ಆರೋಪ ಅಲ್ಲ ಸರ್? ಈಗ ತಾವು ಸ್ಥಳ ತನಿಖೆ ಮಾಡಿದ್ದೀರಾ, ಈಗ ಏನು ಎಲ್ಲೆಲ್ಲಿ ಕುಡಿಯೋ ನೀರು ಎಲ್ಲ ತೆಗೆದಿದ್ರು, ನೀವು ಸ್ಥಳಕ್ಕೆ ಹೋದಾಗ ನಿಮಗೆ ಯಾವ ರೀತಿಯಾದಂಥ ಒಂದು ಇದನ್ನು ಕಂಡು ಬಂತು ಅಂತ? ಸರ್, ಅಲ್ಲಿ ಆ್ಯಕ್ಚುಲಿ ಕುಡಿಯೋ ನೀರಿಂದು ಸ್ಥಾವರ ಇತ್ತು. ಈಗ ಅಲ್ಲಿ ಏನಾಗ್ತದೆ, ನೀರುಗಳ ವ್ಯವಸ್ಥೆ ಅಂದರೆ ನೀರಿಲ್ಲ ಬೋರ್ಗಳಲ್ಲಿ. ಕೆಲವೊಂದು ಕಡೆ ಏನಾಗಿದೆ, ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆನ ನಾವು ಕೊಟ್ಟಿದ್ದೀವಿ. ಏನು ಸಮಸ್ಯೆ ಆಗಿಲ್ಲ ಇವಾಗ. ಏನಂದರೆ ಈಗ ಅದೇ ಕೆಲವೊಂದು ಏನು ನಮ್ಮ ಬೋರ್ ಏನೋ ಡ್ರೈ ಆಗಿದೆ ಅಂತ ಹೇಳ್ತಾರಲ್ಲ, ಅಂಥ ಕಡೆ TC ಇಲ್ಲ. ಅದನ್ನು ನಾವು ಸಹಿತ ಅವ್ರ ಜೊತೆಗೆ ಅವ್ರಿಗೆ ಸಹಿತ ಅವರು ನೋಡ್ಕೊಂಡು ಹೋಗಿರಲಿಲ್ಲ, ಅವ್ರಿಗೆ ತಗೊಂಡು ಹೋಗಿರ್ತಾರೆ. ಅದನ್ನು ಒಳಗೆ ಮೇಲಧಿಕಾರಿಗಳಿಗೆ ಸಲ್ಲಿಸ್ತಾರೆ. ಸಲ್ಲಿಸಿದ್ರೆ ಈ ಎಲ್ಲ ತನಿಖೆ ಎಷ್ಟು ದಿನಗಳು ಆಗ್ಬೋದು ಅಂತ? ರೈತರು ಹಗಲಿರುಳು ಕಷ್ಟಪಟ್ಟು ಬೆಳೆ ಬೆಳೀತಾರೆ. ಒಂದು ಕಡೆ ಕಾಡು ಪ್ರಾಣಿಗಳ ಹಾವಳಿ, ಒಂದು ಕಡೆ ವಿದ್ಯುತ್ ಚೆಲ್ಲಾಟ, ಒಂದು ಕಡೆ ಹವಾಮಾನ ವೈಪರೀತ್ಯ. ಇಷ್ಟೆಲ್ಲ ಆಗಿ ಬೆಳೆ ಬೆಳೆದರೆ ಆತನಿಗೆ ಸೂಕ್ತವಾದ ಬೆಲೆ ಸಿಗುವುದಿಲ್ಲ. ಒಂದು ರೀತಿಯಲ್ಲಿ ರೈತರ ಕಣ್ಣಲ್ಲಿ ನೀರು ಸುರಿಸ್ತಾರೆ. ಇಂಥವುದರಲ್ಲಿ ಈ ಒಂದು ಅಧಿಕಾರಿಗಳು ಈ ರೀತಿ ಮಾಡಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದರೆ ಹೇಗೆ ಎಂಬುದು ಈಗ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಬನ್ನಿ ಹಾಗಾದರೆ ಈ ಒಂದು ರಿಯಾಲಿಟಿ ಚೆಕ್ಕಲ್ಲಿ ರೈತರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವೀಗ ಕೇಳೋಣ. ಯಾರು ಜೈ ಆಗಿದ್ರಲ್ಲ, ರಾಮಾಂಜನೇಯ ಅವರು. ಹೌದು. ಅಲ್ಲ, ಈಗ ವೆಚ್ಚ ಎಷ್ಟಾಗುತ್ತೆ ಅಂತ ನನಗೆ ಗೊತ್ತಾ? ಅದ್ರ ಖರ್ಚು ಎಷ್ಟು ಬರುತ್ತೆ ಅಂತ ಏನಾದರೂ ಅಂದಾಜು ನಿಮಗೆ ಗೊತ್ತಾ? ಒಂದು ಟ್ರಾನ್ಸ್ಫಾರ್ಮ್ ಬೆಲೆ ಅವಾಗ ಕಡಿಮೆ ಇತ್ತು, ನಾವು ಕೊಟ್ಟಾಗ ಕಡಿಮೆ ಇತ್ತು, ಏನು ಅಂತ ಇದು ಇರಲಿಲ್ಲ. ಅದು ಯಾವ ಇವಾಗ ಸ್ಕೀಮ್ ಚೇಂಜ್ ಮಾಡಿದ್ರು ಅಂತೇಳಿ ಇವಾಗ ಎಲ್ಲ ಕಾಂಟ್ರಾಕ್ಟರು ಸ್ವಲ್ಪ ಜಾಸ್ತಿ. ನೀವು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ನಾವು 90 ಹಾಕಿದ್ದಾರೆ. ಹಾಂ, ಒಟ್ಟಿನಲ್ಲಿ ಸೂಕ್ತ ದಾಖಲೆಗಳನ್ನು ಕೊಟ್ಟರೂ ಸಹ ಈ ಒಂದು ಬೆಸ್ಕಾಂ ಅಧಿಕಾರಿಗಳು ಈ ಒಂದು TC ಕಳ್ಳತನ ಮಾಡಿರುವ ಘಟನೆಯನ್ನು ಯಾವ ರೀತಿ ತನಿಖೆ ಮಾಡ್ತಾರೆ, ಇಲ್ಲ ಹಳ್ಳ ಇಡಿಸ್ತಾರೆ ಅನ್ನೋದನ್ನು ನಾವು ಅದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್, ಪಾವಗಡ ಪವರ್ ನ್ಯೂಸ್.